ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರ ಕಾರ್ಯಕ್ರಮ ಸ್ವಾಗತ. ಇವತ್ತು ಗಾಂಧಿ ಜಯಂತಿ. ಸತ್ಯವನ್ನ ಪ್ರತಿಪಾದಿಸಿದ, ಅಹಿಂಸೆಯನ್ನ ಪ್ರತಿಪಾದಿಸಿದ ಗಾಂಧಿಯ ನಾಡಲ್ಲಿ ಇವತ್ತು ಏನಾಗ್ತಿದೆ? ಯುಪಿಯಲ್ಲಿ ದಿನ ಬೆಳಗಾದರೆ ಕೇಳಿ ಬರುತ್ತಿರುವ ಅತ್ಯಾಚಾರ ಪ್ರಕರಣಗಳು, ದಲಿತರ ಮೇಲಿನ ದೌರ್ಜನ್ಯ, ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಒಂದು ಗಾಂಧಿಯ ಬಗ್ಗೆ ನಾವು ಮಾತನಾಡೋಣ. ಆದರೆ ಇವತ್ತು ಗಾಂಧಿಯ ಬಗ್ಗೆ ಮಾತನಾಡುವ ಸ್ಥಿತಿ ಕೂಡ ಇಲ್ಲ. ಇವತ್ತು ದಿನ ಗಾಂಧಿ ಎನ್ನುವ ಆ ಫಕೀರ ಇದ್ದರೆ ಏನಾಗ್ತಿತ್ತು ನಾನು ಯೋಚನೆ ಮಾಡ್ತಾ ಇದ್ದೆ. ಅವರು ಸತ್ಯಾಗ್ರಹ ಮಾಡ್ತಿದ್ರ? ಗಾಂಧಿ ಸತ್ಯಾಗ್ರಹ ಮಾಡಿದರೆ ಇವತ್ತಿನ ಪ್ರಭುತ್ವ ರಾಜಕಾರಣ ಅದಕ್ಕೆ ಯಾಕೆ ಪ್ರತಿಕ್ರಿಯೆ ನೀಡ್ತಾ ಇತ್ತು? ಗಾಂಧಿ ರೋಧಿಸ್ತಿದ್ರ? ಗಾಂಧಿ ಅಳ್ತಾ ಕೂತ್ಕೋತಿದ್ರ? ಅಥವಾ ತಮ್ಮ ಜೀವವನ್ನೇ ಬಲಿದಾನ ಕೊಡ್ತಿದ್ರ? ಯಾಕಂದರೆ ಗಾಂಧಿಯ ಹೋರಾಟವೇ ಒಂದು ರೀತಿಯಲ್ಲಿ ಗೋಡ್ಸೆವಾದಿಗಳ ವಿರುದ್ಧದ ಹೋರಾಟ ಆಗಿದೆ, ಗೋಡ್ಸೆ ಮನಸ್ಥಿತಿಯ ವಿರುದ್ಧದ ಹೋರಾಟ ಆಗಿದೆ. ಇವತ್ತು ಗೋಡ್ಸೆ ಪೂಜಕರು ಅಧಿಕಾರ ನಡೆಸ್ತಿದ್ದಾರೆ. ಗೋಡ್ಸೆ ಪೂಜಕರು ಇವತ್ತು ಪ್ರಭುತ್ವದ ನೇತೃತ್ವವನ್ನು ವಹಿಸಿದ್ದಾರೆ. ಸೊ ಈ ಏನು ಗೋಡ್ಸೆ ಪ್ರತಿಪಾದಕರು ಏನಿದ್ದಾರೆ ಅವರಿಗೆ ಗಾಂಧಿ ಅಂದರೆ ಆಗದು. ಯಾಕೆಂದರೆ ಅವರಿಗೆ ಅಹಿಂಸೆ ಅಂದರೆ ಆಗಲ್ಲ. ಗಾಂಧಿ ಸತ್ಯದ ಬಗ್ಗೆ ಮಾತನಾಡ್ತಿದ್ರು. ಗೋಡ್ಸೆ ಪ್ರತಿಪಾದಕರಿಗೆ ಸತ್ಯವನ್ನು ಕಟ್ಟರಿಸಿಟ್ಟಿದೆ. ಬಹುತೇಕ ಜನರಿಗೆ ಹಾಗೆ ಸತ್ಯವನ್ನು ಕಟ್ಟರಿಸಿಟ್ಟಿರುತ್ತೆ. ಸೊ ಸತ್ಯ, ಅಹಿಂಸೆ, ಭ್ರಾತೃತ್ವ, ಗಾಂಧಿ ಒಂದು ರೀತಿಯಲ್ಲಿ ವಿಶ್ವಮಾನವ. ವಿಶ್ವದ ಎಲ್ಲೆಡೆ ಗಾಂಧಿಗೆ ಇರುವ ಮಾನ್ಯತೆ ಇದೆಯಲ್ಲ, ಅದು ಅತ್ಯದ್ಭುತವಾದ್ದು. ಆದರೆ ದುರದೃಷ್ಟ ಅಂದರೆ ಭಾರತ ಗಾಂಧಿಯ ನಾಡಿನಲ್ಲಿ ಇವತ್ತು ಗೋಡ್ಸೆವಾದಿಗಳು ವಿಜೃಂಭಿಸ್ತಿದ್ದಾರೆ. ಉತ್ತರ ಪ್ರದೇಶ ಇವರಿಗೊಂದು ಮಾದರಿ ಅಂತ ಈ ಪ್ರಭುತ್ವ ಮಾತನಾಡುತ್ತೆ. BJPಯವರು ಮಾತನಾಡ್ತಾರೆ, RSS ವಾದಿಗಳು ಮಾತನಾಡ್ತಾರೆ, ಸಂಘ ಪರಿವಾರದವರು ಮಾತನಾಡ್ತಾರೆ. ಯೋಗಿ ಆದಿತ್ಯನಾಥ್ ಅಂಥೇಳಿ ಕಾವಿ ಧರಿಸಿದ ಒಬ್ಬ ವ್ಯಕ್ತಿ ಅಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಕಾವಿ ಒಳಗಡೆ ಇರುವ ಮನಸ್ಸು ಏನು ಅನ್ನೋದು ನಮಗೆ ಅರ್ಥ ಆಗಿದೆ. ಸೊ ಕಾವಿ ಧರಿಸಿದ ಜನ ಅತ್ಯಾಚಾರದ ಪ್ರತಿಪಾದಕರಾಗಿದ್ದಾರೆ ಈ ದೇಶದಲ್ಲಿ. ಕಾವಿಯ ಒಳಗಡೆ ಮುಗ್ಧ ಮಹಿಳೆಯರ ಮೇಲೆ ಈ ಸತತವಾದ ಅತ್ಯಾಚಾರವನ್ನು ನಡೆಸ್ತಾ ಇರುವಂಥ ಕಾಲಘಟ್ಟ ಇದು. ಆದ್ದರಿಂದ ಕಾವಿ ಅನ್ನುವುದೇ ಇವತ್ತು ತಿರಸ್ಕಾರಕ್ಕೆ ಒಳಗಾದದ್ದು. ಅದೊಂದು ವೇಷವಾಗಿದೆ. ಯೋಗಿ ಆದಿತ್ಯನಾಥ್ ಇಂಥ ಒಂದು ವೇಷವನ್ನು ಧರಿಸಿದ ಮುಖ್ಯಮಂತ್ರಿ. ಅವರ ಬಂದ ಮೇಲೆ ನೀವು ನಡುತ್ತಾ ಬಂದಿರುವ ಎಲ್ಲ ಅಂಕಿಅಂಶಗಳನ್ನು ನೋಡ್ತಾ ಬಂದಿದೆ. ಯೋಗಿ ಬಂದ ಮೇಲೆ ನಡೆದಂತಹ ಎನ್ಕೌಂಟರ್ಗಳ ಸಂಖ್ಯೆ, ಅದರ ಹಿಂದಿನ ಸತ್ಯ ಗೊತ್ತಿಲ್ಲ. ಅತ್ಯಾಚಾರ, ಸತತವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಹೆಚ್ಚಳ ಕಂಡುಬಂದಿದೆ. ನಾವು ಹೇಳಬೇಕಾಗಿಲ್ಲ. BJP ವಕ್ತಾರ ಅವರೊಬ್ಬರು ಇವತ್ತು ಅಪ್ಡೇಟ್ ಮಾಡಿದ್ದು ನೋಡಿದೆ. ಅವರ ಪಾತ್ರ ಎಂಥ, ಸಂದೀಪ್ ಪಾತ್ರನಂಥ ಪಾತ್ರ ಇದ್ದಾರೆ. UP ಏನಾಗಿದೆ, ಈ ರೀತಿ ಅತ್ಯಾಚಾರ ನಡೀತಾ ಇದೆ ಅಂತ BJP ವಕ್ತಾರರೇ ಉದ್ಗಾರ ತೆಗೆದಿದ್ದಾರೆ. ಎಲ್ಲರೂ ಉದ್ಗಾರ ತೆಗಿಬೇಕು. ಹೃದಯ ಇರುವವರು ಉದ್ಗಾರ ತೆಗಿಬೇಕು, ಮನಸ್ಸುಗಳಿರುವವರು ಉದ್ಗಾರ ತೆಗಿಬೇಕು. ಸೊ ಭಾಳ ರೀತಿ ಅದಕ್ಕೆ ವ್ಯಾಖ್ಯಾನ ನಡೆಸ್ತಾ ಇದ್ದಾರೆ. ದಲಿತ ಮಹಿಳೆ ಅಂತ ಯಾಕೆ ಹಾಕಬೇಕಾಗಿತ್ತು? ಆದರೆ ದಲಿತರಾದ ಕಾರಣಕ್ಕೆ ನಿಮಗೆ ಅತ್ಯಾಚಾರ ನಡೆಸುವುದಕ್ಕೆ ಹೆಚ್ಚಿನ ಅವಕಾಶವನ್ನೇ ಸೊಸೈಟಿ ಕೊಡುತ್ತೆ. ಅದನ್ನು ಮುಚ್ಚಿ ಹಾಕುವುದಕ್ಕೆ ನಡೆಸುವ ಯತ್ನಗಳೆಲ್ಲ ಇದೆಯಲ್ಲ, ಅದು ಅಮಾನವೀಯವಾದ್ದು. ಇದೊಂದು ಅಮಾನವೀಯ ಸರ್ಕಾರ. ಈ ಸರ್ಕಾರ, ಈ ಮನಸ್ಥಿತಿ ಜನ ತೊಲಗಬೇಕಾಗಿದೆ. ಅಮಾನವೀಯ ಅಂತಂದ್ರೆ ಅಂದರೆ ಮೊನ್ನೆ ನಡೆದ ಘಟನೆ, ಆ ಹುಡುಗಿ ಸತ್ತ ಮೇಲೆ ಅವಳ ಸಂಬಂಧಿಕರಿಗೆ ಕೂಡ ನೋಡೋಕೆ ಬಿಡದೆ ಪೊಲೀಸರು ಅವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರಲ್ಲ, ಅಂದರೆ ಇದು ಅಮಾನವೀಯತೆಯ ಎಂಥ ಪರಾಕಾಷ್ಠೆ ಇರ್ಬೋದು ಅನ್ನೋದು. ಒಂದು 4 ಠಾಕೂರ್ಗಳು ಅತ್ಯಾಚಾರ ನಡೆಸಿದ್ದು ಅನ್ನೋದು ಗೊತ್ತಾಗಿದೆ. ಇದಾದ ಮೇಲೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ನಡೆದಿರುವ ಯತ್ನಗಳನ್ನು ನೋಡಿ ಯಾವುದೇ ನಾಗರಿಕ ಸಮಾಜ ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಆ ಪುಟ್ಟ ಮಗು ಮೇಲೆ ಅತ್ಯಾಚಾರ ನಡೆದ ಮೇಲೆ ಅದೇನೋ ದೆಹಲಿಯಿಂದ ಕೇವಲ 200 ಕಿಲೋಮೀಟರ್ ದೂರ, ನಮ್ಮ ರಾಜಧಾನಿಯಿಂದ 200 ಕಿಲೋಮೀಟರ್ ಉತ್ತರ ಪ್ರದೇಶದಲ್ಲಿ.
ಆ ಬಾಡಿಯನ್ನು ಪೊಲೀಸರೇ ಕರ್ಕೊಬರ್ತಾರೆ. ಇನ್ನೊಂದು ವೆಹಿಕಲ್ನಲ್ಲಿ ಇಳಿಸಿ ಅವರ ತಂದೆ ತಾಯಿಗಳನ್ನ ಕೂರಿಸ್ಕೊಬರ್ತಾರೆ. ಊರಿಗೆ ಬಂದ ತಕ್ಷಣ ಊರಿನಲ್ಲಿ ದಿಗ್ಬಂಧನ ವಿಧಿಸಲಾಗುತ್ತೆ. ಇದ್ದಕ್ಕಿದ್ದಾಗಿ ತೆಗೆದುಕೊಂಡು ಹೋಗಿ ಅವರ ಮನೆಯವರ ಒಪ್ಪಿಗೆ ಕೊಡದೇನೆ ಒಂದು ಆ ಬಾಡಿಯ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಈ ಅಂತ್ಯಕ್ರಿಯೆಯನ್ನು ಮುಗಿಸಿದ ತಕ್ಷಣ ಊರಿಗೆ ಯಾವ ರೀತಿ ದಿಗ್ಬಂಧನ ಹಾಕಲಾಗುತ್ತೆ ಅಂತಂದರೆ, ಟಿ ವಿ ವಾಹಿನಿಗಳು ಅಲ್ಲಿ ಬರುವಂತಿರಲಿಲ್ಲ. ಆದರೆ ಇಂಡಿಯಾ ಟುಡೇ ಒಬ್ಬಳು ಹೆಣ್ಣುಮಗಳು ಪಾಂಡೆ, ಅವಳು ಹೋಗಿ ಇಡೀ ಜಗತ್ತಿಗೆ ತೋರಿಸ್ತಾಳೆ. ಹ್ಯಾಟ್ಸ್ ಅಪ್ ಟು ಹರ್. ಇನ್ನೂ ಕೂಡ ಪತ್ರಿಕೋದ್ಯಮದ ಬಗ್ಗೆ ನನಗೆ ಗೌರವ ಬರುವುದು. ಈ ಪತ್ರಿಕೋದ್ಯಮ ನಮ್ಮ ಅನ್ನ ಉಸಿರು ಅಂತ ನಾವು ಅಂದ್ಕೊಂಡವ್ರಿಗೆ ಕೂಡ ಒಂದು ಉಸಿರಾಟದ ಹೊಸ ದಾರಿಯನ್ನು ತೋರಿಸ್ಕೊಡೋದು ಇಂತಹ ಪಾಂಡೆ ಅಂತ ಯುವ ವರದಿಗಾರ್ತಿ ಹೆಣ್ಣುಮಗಳು. ಅವಳು ಜಗತ್ತಿಗೆ ತಿಳಿಸ್ಕೊಡ್ತಾರೆ ಹೀಗಾಗಿದೆ ಅಂತ. ಇದಾದ ಮೇಲೆ ಹಲವಾರು ಮಾಧ್ಯಮಗಳಲ್ಲಿ ಹೋಗ್ತಾರೆ. ನಾನು ಏನು BJP ಪರವಾದ ಇಂಡಿಯಾ TVಯ ಒಂದು ವರದಿಯನ್ನು ನಾನು ಇವತ್ತು ಬೆಳಗ್ಗೆ ನೋಡ್ತಿದ್ದೆ. ಅಲ್ಲಿಯ ವರದಿಗಾರ ಒಬ್ಬರು ಲೈವ್ ಕೊಡ್ತಿದ್ದಾನೆ. ಇಡೀ ಆ ಪ್ರದೇಶದಲ್ಲಿ ಆ ಹಳ್ಳಿಗೆ ಪೊಲೀಸ್ ಕಾವಲನ್ನು ಹಾಕಲಾಗಿದೆ. ಯಾವ ಕಾರಣಕ್ಕೂ ಕೂಡ ವರದಿಗಾರ ಮುಂದೆ ಹೋಗಕೂಡ್ದು. ಅವನು ಆ ಹೆಣ್ಣು ಮಗಳನ್ನು ಕಳೆದುಕೊಂಡಂಥ ಕುಟುಂಬ ಇದೆಯಲ್ಲ, ಆ ಕುಟುಂಬದ ಜೊತೆ ಮಾತನಾಡಕೂಡ್ದು. ಲೈವ್ ತೋರಿಸ್ತಿದ್ದಾನೆ ಅಂತಂದರೂ ಆ ನಿರ್ಲಜ್ಜ ಪೊಲೀಸರು ಆ ವರದಿಗಾರನ ತಳ್ಳುತ್ತಾರೆ, ನೀವು ಹೋಗ್ಕೊಡು. ಯಾಕೆ ಗೊತ್ತಿಲ್ಲ. ಅದೇ ಸಂದರ್ಭದಲ್ಲಿ ಲೈವ್ ಮಾಡ್ತಿದ್ದಾಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು, ಜಿಲ್ಲಾಧಿಕಾರಿ ಅಂತ, ಅವನು ಬಂದುಬಿಟ್ಟು ಥ್ರೆಟನ್ ಮಾಡ್ತಾನೆ ಕುಟುಂಬಕ್ಕೆ. ಈಗ ವರದಿಗಾರರಿದ್ದಾರೆ, ಟಿ ವಿಗಳಿವೆ, ನಿಮ್ಮ ಆಟ ನಡೀಬೋದು, ಅವ್ರು ಹೋಗಲಿ, ನಾವೇನು ಅಂತ ತೋರಿಸ್ಕೊತೀನಿ. ಪ್ರಾಯಶಃ ಯಾವುದೇ ಡಿಕ್ಟಟೋರಿಯಲ್ ಆದಂಥ ವ್ಯವಸ್ಥೆಯಲ್ಲಿ ಇಂಥದ್ದು ನಡೆಯಲ್ಲ. ಪಾಕಿಸ್ತಾನದಲ್ಲೂ ಇಂಥದ್ದು ನಡೆಯಲ್ಲ. ಈ ಮಟ್ಟದಲ್ಲಿ ನಡೆಯುತ್ತೆ ಅಂತ ನನಗೆ. ಆದರೆ ಯೋಗಿ ಆಡಳಿತದಲ್ಲಿ ನಡೆಯುತ್ತೆ ಇದು. ಆಯ್ತಾ, ಅದಾದ ಮೇಲೆ ನೋಡಿ ಗಮನಿಸ್ತಾ ಹೋಗಿ, ಇದಕ್ಕಿದ್ದಾಗ ಒಂದು ವರದಿ ಕೊಡ್ತಾರೆ, ನಿನ್ನೆ ಬಂದಿದ್ದು ಅತ್ಯಾಚಾರವೇ ನಡೆದಿಲ್ಲ ಅಂತ. ಅತ್ಯಾಚಾರ ನಡೆದದಕ್ಕೆ ದಾಖಲೆ ಇಲ್ಲ ಅಂತ. ಎಂಥವ್ರ ಕೈಯಲ್ಲಿ ನಾವು ಆಡಳಿತ ಕೊಟ್ಟಿದ್ದೇವೆ? ಈ ಉತ್ತರ ಪ್ರದೇಶ ಪೊಲೀಸರು ನಿಜವಾಗಿ ಪೊಲೀಸರ ಗೂಂಡಾಗಳ ಅವರು. ಇದನ್ನು ನೋಡಿ ಮೋದಿ ಕಣ್ಮುಚ್ಚಿ ಕೂತಿದ್ದಾರೆ, ಇದನ್ನು ನೋಡಿ ಅಮಿತ್ ಶಾ ಕಣ್ಮುಚ್ಚಿ ಕೂತಿದ್ದಾರೆ, ಎಲ್ಲರೂ ಕೂಡ ಕಣ್ಮುಚ್ಚಿ ಕೂತಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಇದೇನೇ ಇರಲಿ, ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಹೋಗ್ತಾರೆ ಅವರು. ಎಸ್, ನಾನು ಗಾಂಧಿ ಏನು ಮಾಡ್ತಿದ್ರು ಅಂದೆ, ನಾನೀಗ ಅದನ್ನು ನೆಕ್ಸ್ಟ್ ಮಾತಾಡ್ಬೋದು. ಸೊ ಅವರು ಹೊರಟ್ರೆ ದಾರಿ ಮಧ್ಯದಲ್ಲಿ ಅವ್ರನ್ನ ತಡೆಯಲಾಗುತ್ತೆ, ಅವನು ತಳ್ಳಲಾಗುತ್ತೆ, ಕೆಡಗಲಾಗುತ್ತೆ. ಅದಕ್ಕೆ ಆ ಒಂದು ಕೆಡಗಿದ ಒಂದು ಅಮಾನವೀಯವಾದ ಘಟನೆ. ಇದನ್ನು ಮೋದಿ ಭಕ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಡಿಫೆಂಡ್ ಮಾಡ್ತಾ ಇರೋದು ನೋಡಿದ್ರೆ, ಇದು ನನ್ನ ದೇಶನ, ಇದು ನಮ್ಮ ದೇಶನ, ಇದು ಗಾಂಧಿ ದೇಶನ ಅನ್ಸೋಕ್ಕೆ ಪ್ರಾರಂಭ ಆಗೋಯ್ತು ನನಗೆ. ಅಲ್ಲವ್ರು ರಿಯಾಕ್ಟ್ ಮಾಡ್ತಾರೆ, ಇರಲಿ ಬಿಡಿ, ನಡೆದೇ ಗೊತ್ತಿರಲಿಲ್ಲ ಅವನಿಗೆ. ಯಾರಿಗೆ? ರಾಹುಲ್ ಗಾಂಧಿಗೆ. ಅಕ್ಕತಮ್ಮ ನಡ್ಕೊಂಡು ಹೊಟ್ರ, ಬಿದ್ರಾಹಿ. ಯಾವ ಸ್ಥಿತಿ ಕ್ರೌರ್ಯ ವಿಜೃಂಭಿಸ್ತಿದೆ ನೋಡಿ ದೇಶದಲ್ಲಿ. ಇಂತಹ ಕ್ರೌರ್ಯ ವಿಜೃಂಭಿಸುವುದಕ್ಕೆ ಮೂಲ ಕಾರಣ ಈ ಪ್ರಭುತ್ವವೇ ಆಗಿದೆ, ಇವರ ಮನಸ್ಥಿತಿಯೇ ಆಗಿದೆ. BJP RS ಮನಸ್ಥಿತಿ ಎಂಥ ಕ್ರೂರವಾದ್ದು. ಜಾತೀಯವಾದ, ಕೋಮುವಾದ, ಮನುವಾದ ಎಲ್ಲವನ್ನು ಇಟ್ಟುಕೊಂಡು ಇವರು ಆಡಳಿತ ನಡೆಸ್ತಿದ್ದಾರಲ್ವ. ಸೊ ಅದರ ಎಲ್ಲ ಮುಖಗಳು ಇವತ್ತು ಅನಾವರಣಗೊಳ್ತಿವೆ. ಇದಕ್ಕೊಂದು ಉದಾಹರಣೆ ಮಾತ್ರ. ಅದ್ರ ಜೊತೆಗೆ ನೀವು UPಯಲ್ಲಿ ಸತತವಾಗಿ ಎಷ್ಟು ಪ್ರಕರಣಗಳು ನಡೀತಿವೆ ಅನ್ನೋದನ್ನು ನೋಡಿದರೆ ಏನಪ್ಪ ಅನಿಸುತ್ತೆ. ಅದಕ್ಕೆ ಮತ್ತು ಕೋಮು ಬಣ್ಣ ಕೊಡೋಕ್ಕೂ ಇನ್ನೊಂದರಲ್ಲಿ ಮುಸ್ಲಿಂ ಮಾಡಿದರು, ಅದ್ರ ಬಗ್ಗೆ ಮಾತಾಡ್ರಿ. ಯಾವನೇ ದುಷ್ಟ ಮುಸ್ಲಿಂ ಆಗಲಿ ಹಿಂದೂ ಆಗಲಿ ಯಾವನಾಗಲಿ, ಅತ್ಯಾಚಾರ ಮಾಡಿದವನು ಅತ್ಯಾಚಾರಿ ಮಾತ್ರ. ಅವನ ಧರ್ಮ ಅವನಿಗೆ ಅತ್ಯಾಚಾರ ಮಾಡೋದು ಕಳಿಸಲ್ಲ. ನಾವು ಹೇಳ್ತಾರೆ ಹಿಂದೂ ಧರ್ಮದ ಮೇಲುಜಾತಿ ಅಂತ. ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಾ ಇಲ್ಲ. ಮೇಲುಜಾತಿಯ ಅಹಮಿಕೆ ಏನಿದೆ ಈ ಸಮಾಜದಲ್ಲಿ, ಮೇಲುಜಾತಿಯ ನಿಯಂತ್ರಣ ಏನಿದೆ ಅದು ದಲಿತರ ಮೇಲೆ, ಬಡವರ ಮೇಲೆ ಅತ್ಯಾಚಾರ ಮಾಡುವುದಕ್ಕೆ ಪೂರಕ ಆಗಿದೆ ಅನ್ನುವುದರಲ್ಲಿ ಮಾತನಾಡದೆ ಹೊರತು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿಲ್ಲ ನಾವು. ಹಿಂದೂ ಧರ್ಮದಲ್ಲಿರುವ ಜಾತೀಯತೆ
ಈ ಮೇಲ್ಜಾತಿಯ ಜನ ಒಂದು ಮುಗ್ಧ ನಾವು ಅವ್ರನ್ನ ಸಮಾಜದ ಹೊರಗಿಟ್ಟಿದ್ದೀವಿ, ನಾವು ಅವ್ರನ್ನ ದೇವಸ್ಥಾನದ ಒಳಗೆ ಬಿಡಲ್ಲ, ಗುಡಿಸಲುಗಳಲ್ಲಿ ಬದುಕುವಂಥ ದಲಿತ ವಾಲ್ಮೀಕಿ ಜನಾಂಗದ ಹುಡುಗಿಯವಳು. ಇವರು ವಾಲ್ಮೀಕಿ ಬರೆದಂಥ ರಾಮಾಯಣದ ಭಜನೆ ಮಾಡುವ ಅಯೋಗ್ಯ ಜನರಿಗೆ, ರಾಮನನ್ನು ಮುಂದಿಟ್ಕೊಂಡು ಮೆರವಣಿಗೆ ಮಾಡುವವರಿಗೆ ಆ ವಾಲ್ಮೀಕಿ ಜನಾಂಗದ ಪುಟ್ಟ ಮಗು ಬಲಿಯಾಗಬೇಕಂತಲ್ಲ. ಆ ದುಃಖ ನಮ್ಮನ್ನು ಕಾಡ್ತಾ ಇರೋದು. ರಾಮಾಯಣವನ್ನು ಕೊಟ್ಟಂಥ ವಾಲ್ಮೀಕಿ, ಆ ರಾಮಾಯಣವೇ ಇವರಿಗೆ ಬುದ್ಧಿಯನ್ನು ಕೊಡದಿದ್ದರೆ, ಇವರಿಗೆ ಬದುಕನ್ನು ಕಲಿಸ್ತಿದ್ರೆ, ಇವರನ್ನು ಅತ್ಯಾಚಾರವನ್ನಾಗಿ ಮಾಡಿದರೆ ದೇಶದ ರಕ್ಷಕರು ಯಾರು ಅನ್ನುವ ಪ್ರಶ್ನೆ ಕಾಡುತ್ತೆ ಕೊಟ್ಟರೆ. ರಾಮ ಮಂದಿರ ಕಟ್ಟೋದಕ್ಕೆ ಹೊರಟವರು, ಆದರೆ ಸೀತೆಯ ಪ್ರತೀಕವಾದ ಹೆಣ್ಣು ಮಕ್ಕಳು, ಪ್ರತಿ ಮನೆಯ ಹೆಣ್ಣು ಮಗು ಕೂಡ ಒಬ್ಬೊಬ್ಬ ಸೀತೆ. ಅಂಥ ಸೀತೆಗೆ ರಕ್ಷಣೆ ಇಲ್ಲದಲ್ಲಿ ರಾಮ ಮಂದಿರ ಕಟ್ಟುವ ಪ್ರತಿಪಾದನೆ ಇಂಥದ್ದು ಯಾಕೆ? ಇದು ಒಂಥರ ವಿಕೃತ ಇದು ಅನ್ಸಲ್ವಾ? ಒಂದು ಭಾಳ ಸ್ಪಷ್ಟವಾಗಿ ಇವರಿಗೆ ರಾಮನ ಬಗ್ಗೆ ಗೌರವ ಇಲ್ಲ. ರಾಮ ಅನ್ನುವುದು ಇವರಿಗೆ ವಸ್ತು ಮಾತ್ರ. ರಾಮನ ಬಗ್ಗೆ ಗೌರವ ಇರುವ ಒಬ್ಬ ವ್ಯಕ್ತಿ ರಾಮ ಏನನ್ನ ಮೌಲ್ಯವನ್ನು ಹೇಳಿದ್ದನ್ನು ಪ್ರತಿಪಾದನೆ ಮಾಡ್ತಾನೆ. ರಾಮನನ್ನು ನಂಬುವುದು ಅಂದರೆ, ರಾಮನನ್ನು ಪೂಜಿಸುವುದು ಅಂದರೆ ರಾಮ ಏನು ಹೇಳಿದ್ದಾರೆ ಅದನ್ನು ಪಾಲಿಸುವುದೇ ಆಗಿದೆ ಅಲ್ವಾ? ಸೊ ಆದರೆ ಇವರು ರಾಮ ಪೂಜಕರಲ್ಲ, ಇವರು ರಾಮನಿಂದಕರು. ನಾನು ಮೊದಲು ಹೇಳಿದಾಗ ಇವರು ಗೋಡ್ಸೆ ಪೂಜಕರು. ಇವರಿಗೆ ಧರ್ಮ ಅನ್ನುವುದು ಒಂದು ಅಸ್ತ್ರ ಆಗಿದೆ, ರಾಮ ಅವರಿಗೊಂದು ಅಸ್ತ್ರ. ರಾಮನ ಅಸ್ತ್ರ ಅವರಿಗೆ ಯಾಕೆ ಬೇಕು ಅಂದರೆ, ಅವರ ಮನಸ್ಸಿನೊಳಗಿರುವ ಅಲ್ಪಸಂಖ್ಯಾತ ದ್ವೇಷ ಇದೆಯಲ್ಲ, ಅದನ್ನು ತಣಿಸಿಕೊಳ್ಳುವುದಕ್ಕೆ ಅವರು ರಾಮ ಬೇಕು. ಇವರಿಗೆ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ ಪ್ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಇವರಿಗೆ ರಾಮಾಯಣ ಮಹಾಭಾರತ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಮಹಾಭಾರತದಲ್ಲಿ ವಸ್ತ್ರಾಪರಣದಂಥ ಒಂದು ಪ್ರಕರಣ ನಡೆಯುತ್ತೆ, ಮತ್ತು ರಾಮಾಯಣ ಮಹಾಭಾರತದಲ್ಲಿ ಇದೆಲ್ಲ ನಡುವೆ ಮಹಿಳೆಯರಿಗೆ ಒಂದು ಗೌರವದ ಸ್ಥಾನ ಇದೆ. ಅದ್ರ ಜೊತೆಗೆ ಅತ್ಯಾಚಾರ ವಿರೋಧಿ ವ್ಯಾಲ್ಯೂಸನ್ನು ಹೇಳ್ತವೆ ಎರಡು ಕೂಡ. ರಾವಣ ಜೀವ ಬಿಡುವುದು ಯಾಕೆಂದರೆ ಇನ್ನೊಬ್ಬಳ ಹೆಂಡತಿಯನ್ನು ಎತ್ಕೊಂಡು ಹೋಗಿದ್ದಕ್ಕೆ ಅಲ್ವಾ? ಮಹಾಭಾರತದಲ್ಲಿ ಕೇವಲ ದ್ರೌಪದಿಗಾದ ಅವಮಾನದ ಸಲುವಾಗಿ ಅಂಥ ಘನಘೋರವಾದ ಯುದ್ಧ ನಡೆಯುತ್ತೆ. ನಿಮಗೆ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಅರ್ಥ ಆಗಿದ್ದರೆ ನೀವು ಅತ್ಯಾಚಾರಿ ಆಗಲಾರದಿ. ಆದ್ದರಿಂದ ನೀವು ರಾಮನ ಹೆಸರನ್ನು ಹೇಳುವುದಕ್ಕೆ ಅಯೋಗ್ಯರಾಗಿದ್ದೀರಿ. ರಾಮನ ಹೆಸರನ್ನು ತಾವು ಪಠಿಸಿಕೊಡುವುದು, ತಾವು ಕೃಷ್ಣನ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲದ ಜನ ಭಾರತವನ್ನು ಒಂದು ಅತ್ಯಾಚಾರಿಗಳ ಕೂಪವನ್ನಾಗಿ ಸೃಷ್ಟಿಸಿದ್ದೀರಿ. ಇದು ದುಃಖದ ಸಂಗತಿ. ಗಾಂಧಿಯವರು ಎಲ್ಲರೂ ಒಟ್ಟಿಗೆ ಬಾಳಬೇಕು ಅನ್ನುವ ಸಂದೇಶವನ್ನು ಇಟ್ಟುಕೊಂಡೇ ಅದಕ್ಕೆ ಬಲಿಯಾದರು ಕಡೆಗೆ ಅವರು. ಆದರೆ ಗಾಂಧಿಯ ಹೆಸರನ್ನು ಮುಂದಿಟ್ಟುಕೊಂಡು, ಗಾಂಧಿಯ ಚಿತ್ರವನ್ನು, ಗಾಂಧಿಯ ಪ್ರತಿಮೆಯನ್ನು ಮುಂದಿಟ್ಟುಕೊಂಡು, ಗಾಂಧಿಯ ಜನಕವನ್ನು ಮುಂದಿಟ್ಟುಕೊಂಡು ಇವರು ಮಾಡ್ತಾ ಇರೋದು ಏನು? ಒಂದು ಗಾಂಧಿ ಜಯಂತಿ. ಕಾಂಗ್ರೆಸ್ ಯಾವತ್ತೂ ಕೂಡ ಗಾಂಧಿಯನ್ನು ಅಬಂಡನ್ ಮಾಡಿದೆ. ಯಾವಾಗ ಈ ನೆಹರು ಕುಟುಂಬ ಪವರ್ಫುಲ್ ಆಯಿತು ಅವತ್ತೇ ಗಾಂಧಿಯನ್ನು ಮರಚುವ, ಗಾಂಧಿಯನ್ನು ನೇಪಥ್ಯಕ್ಕೆ ಸರಿಸುವ ಒಂದು ಯತ್ನ ಪ್ರಾರಂಭ ಆಯಿತು. ಕಾಂಗ್ರೆಸ್ ಗಾಂಧಿಯ ಸಂಬಂಧವನ್ನು ಕಳೆದುಕೊಳ್ತು, ಡೋಂಗಿ ಗಾಂಧಿಗಳು ಮಾತ್ರ ಹಂಗೆ ಉಳ್ಕೊಂಡ್ರು. ಸೊ ಅದರಿಂದ ಇವತ್ತು ಏನು ಮಾಡಬೇಕಾಗಿತ್ತು ಅಂತ ನನಗೆ ಏನನ್ನಿಸ್ತಿದೆ, ಕಾಂಗ್ರೆಸ್ ಇದನ್ನು ಈ ವಿಚಾರದಲ್ಲಿ, ಈ ಅತ್ಯಾಚಾರದ ವಿರುದ್ಧ ದೇಶಾದ್ಯಂತ ಒಂದು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಬೇಕಾಗಿತ್ತು. ಇವತ್ತಿನ ದಿನ ಗಾಂಧಿ ಜಯಂತಿ ದಿನ ಗಾಂಧಿ ತತ್ವಗಳು ಹೇಗೆ ಈ ದೇಶದಲ್ಲಿ ಮರೆಯಾಗಿವೆ, ಗಾಂಧಿ ನಮ್ಮೆಲ್ಲರ ಮನಸ್ಸುಗಳಿಂದ ದೂರವಾಗಿ ಗೋಡ್ಸೆ ಹೇಗೆ ಪ್ರತಿಷ್ಠಾಪನೆಗೊಂಡಿದ್ದಾನೆ. ಗಾಂಧಿ ಸನಾತನ ಹಿಂದೂ ಅಂತ ಕಂಡರೂ ಕೂಡ ಅವರು ಜಾತಿವಾದಿ ಕೋಮುವಾದಿ ಆಗಿರಲಿಲ್ಲ, ಅವರು ಹಿಂದೂ ವಿರೋಧಿ ಆಗಿರಲಿಲ್ಲ, ಅವರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ, ಅವರು ಕ್ರಿಶ್ಚಿಯನ್ ವಿರೋಧಿ ಆಗಿರಲಿಲ್ಲ. ಗಾಂಧಿ ಒಬ್ಬ ಮಹಾನ್ ಮಾನವತಾವಾದಿಯಾಗಿದ್ದರು. ಅವರು ಕೂಡ ಅವರಿಗೆ ದಲಿತರ ಬಗ್ಗೆ ಅವರಿಗಿದ್ದ ಪ್ರೀತಿ ಕಾರಣಕ್ಕೆ ಹರಿಜನ ಅಂತಂದರು. ಇವತ್ತೊಂದು ಬಳಸಲ್ಲ ನಾವು, ಬೇರೆ ಪ್ರಶ್ನೆ, ಅದಕ್ಕೆ ಬೇರೆ ಬೇರೆ ವಿರೋಧ. ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ತೀವ್ರವಾದ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಪರಸ್ಪರ ಒಂದು ವಿಚಿತ್ರವಾದ ಗೌರವ, ಭಯ ಎರಡೂ ಇತ್ತು. ಗಾಂಧಿಗೆ ಅಂಬೇಡ್ಕರ್ ಬಗ್ಗೆ ಕೂಡ ಭಯ ಇತ್ತು. ಆ ಅಂಬೇಡ್ಕರ್ ಕೂಡ ಯಾವುದೋ ಒಂದು ಹಂತದಲ್ಲಿ ಗಾಂಧಿಯ ಬಗ್ಗೆ ಮಣಿಯಬಲ್ಲವರಾಗಿದೆ. ಪುಣೆ ಒಪ್ಪಂದ ನೋಡ್ಬೋದು, ಮಣಿತಿದ್ರು.
ಯಾಕೆಂದರೆ ಆ ಗಾಂಧಿಯ ಮೇರು ವ್ಯಕ್ತಿತ್ವ, ಆ ಗಾಂಧಿಯ ವ್ಯಕ್ತಿತ್ವ ಯಾರನ್ನಾದರೂ ಮಣಿಸಬಲ್ಲದಾಗಿತ್ತು. ಗಾಂಧಿ ಯಾರನ್ನಾದರೂ ಮಣಿಸಬಲ್ಲರು ಅನ್ನುವ ಕಾರಣಕ್ಕೆ ಗಾಂಧಿ ಎಲ್ಲರಲ್ಲೂ ಒಂದು ಭಯವನ್ನು ಹುಟ್ಟುಹಾಕಿದ್ರು ಗಾಂಧಿ. ಅಂತಹ ಗಾಂಧಿಯ ಜನ್ಮದಿನ ಇವತ್ತು ನಾನು ಅನ್ನುವ ಕಾಂಗ್ರೆಸ್ ಹಾಗೂ ಎಲ್ಲ ಜನಪರ ಆಲೋಚಿಸಿ ಮಾಡುವ ಜನ ಇಡೀ ದಿನ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಈ ಅತ್ಯಾಚಾರದ ಈ ವಿಜೃಂಭಣೆ ಇದೆಯಲ್ಲ, ಅದರಿಂದ ನಾವು ಹೊರಬರಬೇಕಾಗಿದೆ. ಈ ದೇಶ ಯೋಗಿಗಳೆನ್ನುವ ಭೋಗಿಗಳ ನಿಯಂತ್ರಣದಿಂದ ಹೊರಗೆ ಬರಬೇಕಾಗಿದೆ. ಈ ದೇಶ ಕಾವಿಗೆ ಹತ್ತಿರುವ ರಕ್ತಸಿಕ್ತವಾದ ಕಲೆಗಳಿಂದ ಹೊರಗಡೆ ಬರಬೇಕಾಗಿದೆ. ಅದು ಕಾವಿ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯವಾದ್ದು. ಆ ಕಾರಣಕ್ಕೆ ಇವತ್ತು ಒಂದು ಆತ್ಮ ಪರಿಶೋಧನೆಯ ದಿನ ಆಗಬೇಕಾಗಿತ್ತು. ನಾವೆಲ್ಲ ಆತ್ಮವನ್ನು ಶೋಧನೆ ಗಾಂಧಿ, ನೀವು ಎಂಥ ಕನಸು ಕಂಡ್ರಿ, ಬಟ್ ನಿಮ್ಮ ಕಂಡಿರುವ ಕನಸಿಗೂ ನಾವು ಯೋಗ್ಯರಾಗಿ ಉಳ್ಕೊಂಡಿಲ್ಲ. ನಾವಿವತ್ತು ನಿನ್ನನ್ನು ಕೊಂದಂಥ ಗೋಡ್ಸೆಗೆ ದೇವಸ್ಥಾನ ಕಟ್ಟುವ ಕಾಲಘಟ್ಟದಲ್ಲಿದ್ದೀವಿ. ಗಾಂಧೀಜಿ, ನಿನ್ನ ಅಹಿಂಸೆ ನಮಗೆ ಪ್ರಿಯವಲ್ಲ, ನಮಗೆ ಹಿಂಸೆ ಪ್ರಿಯ, ನಮಗೆ ಸತ್ಯ ಪ್ರಿಯವಲ್ಲ, ನಾವು ಸತ್ಯದ ದ್ವೇಷಿಗಳಾಗ್ಬಿಟ್ಟಿದ್ದೀವಿ. ಗಾಂಧಿ, ನನ್ನನ್ನು ಕ್ಷಮಿಸು ಅಂತಾದರೂ ನಾವು ಕೇಳಬೇಕಾಗಿತ್ತು. ಆದರೆ ಆ ಕೇಳುವಷ್ಟು ಪ್ರಾಮಾಣಿಕತೆ ಕೂಡ ನಮ್ಮಲ್ಲಿ ಉಳಿದಿಲ್ಲ, ರಾಜಕೀಯ ಪಕ್ಷಗಳಲ್ಲೂ ಉಳಿದಿಲ್ಲ. ಕಾಂಗ್ರೆಸ್ ಒಳಗಡೆ ತನ್ನ ಅಂತಃಸತ್ವವನ್ನು ಕಳೆದುಕೊಂಡಿದ್ದೆ ಗಾಂಧಿಯನ್ನು ದೂರ ಮಾಡಿದ್ದರಿಂದ. ಮಹಾತ್ಮ ಗಾಂಧಿಯನ್ನು ದೂರ ಮಾಡಿದ್ದರಿಂದಲೇ ಕಾಂಗ್ರೆಸ್ ಶಕ್ತಿ ಇವತ್ತಿನ ದಿನ ಉಳಿದಿಲ್ಲ. ಕಾಂಗ್ರೆಸ್ಗೆ ಮತ್ತೆ ಶಕ್ತಿ ಬರಬೇಕು ಅಂದರೆ ಗಾಂಧಿಯನ್ನು ಮತ್ತೆ ಅಡಾಪ್ಟ್ ಮಾಡಿಕೊಳ್ಳುವುದರಿಂದಲೇ, ಗಾಂಧಿಯನ್ನು ಮತ್ತೆ ಸ್ವೀಕರಿಸಬೇಕಾಗಿದೆ. ಅವರು ಗಾಂಧಿಯನ್ನು ಮುಂದಿಟ್ಕೋಬೇಕಾಗಿದೆ. ಈ ಡೋಂಗಿ ಗಾಂಧಿಗಳನ್ನೆಲ್ಲ ಪಕ್ಕಕ್ಕೆ ಸೇರಿಸಿ ಮಹಾತ್ಮ ಗಾಂಧಿ ಅವ್ರನ್ನ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯನ್ನು ಮುಂದಿಟ್ಕೋಬೇಕಾಗಿದೆ. ಅದು ಒಂದೇ ಈ ದೇಶವನ್ನು ಉಳಿಸುವುದಕ್ಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಕೊಟ್ಟರೆ ಗಾಂಧೀಜಿಯವರು ಜನಸಾಮಾನ್ಯರ ನುಡುವಿನಿಂದ ನಡೆದು ಬಂದು ಎಲ್ಲ ಜನಮಾನಸದಲ್ಲಿ ನೆಲೆಯಾಗಿದ್ದವರಾಗಿದ್ದರು. ಹಾಗಾಗಿ ಅವರು ವಿಶ್ವಮಟ್ಟದಲ್ಲಿ ಖ್ಯಾತರಾಗಿದ್ದವರಾಗಿದ್ದರು. ಅವರಿಗೆ ಅಷ್ಟು ಗೌರವ ಇತ್ತು. ಆದರೆ ಇವತ್ತು ಜನಸಾಮಾನ್ಯರನ್ನು ದಮನಿಸುವ ಒಂದು ನಡೆಯನ್ನು ನಾವು ನೋಡ್ತಾ ಇದ್ದೇವೆ. ಇದು ವಿಷಾದನೀಯ. ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ಸಂವಾದವನ್ನು ಮುಗಿಸ್ತಾ ಇದ್ದೀವಿ. ವೀಕ್ಷಕರೇ, ಇದೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.